ಅಂಕಣ ಭಾಗದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ನಾಯಕ ಉಡುಪಿ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದ್ದಾರೆ. ಅಂಕಣ ಭಾಗದಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ಆರಂಭಿಕ ಬ್ಯಾಟರ್ಗಳು ಸ್ಟ್ರೈಕರ್ ಅಲ್ಲಿ ಆಶಿಮ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ನಾನ್ ಸ್ಟ್ರೈಕರ್ ಅಲ್ಲಿ ಮೊಹಿನ್ ಆರಂಭಿಕ ಆಟಗಾರರು. ಮೊದಲ ಎಸೆತ ಆರಂಭಿಕ ಚೆಂಡಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆನ ಕೃಷ್ಣ ದಾಖಲಿಸ್ತಾ ಇದ್ದಾರೆ. ಸುಂದರತೆ ಎಸೆತವು ಕೂಡ 5 ಓವರ್ಗಳ ಪಂದ್ಯಾಟ ನಡೀತಾ ಇದೆ. ಕೆಆರ್ ಕಪ್ನಲ್ಲಿ ಜೂನಿಯರ್ ಟ್ರೋಫಿಯಲ್ಲಿ ಕೂಡ ಮೊದಲ ಓವರ್ ಪವರ್ ಪ್ಲೇನ ಚೆಂಡುಗಳು ಮುಂದುವರಿತಾ ಇದೆ. ಎರಡನೇ ಚೆಂಡು ಮಿಡ್ ವಿಕೆಟ್ ಅಲ್ಲಿ ಹೊಡೆತವನ್ನು ದಾಖಲಿಸುವ ಪ್ರಯತ್ನದ ಹಂತದಲ್ಲಿ ಕೇವಲ 1 ಸೇರ್ಪಡೆ. ಮೊದಲನೇ ಕೂಡ ಯಶಸ್ವಿಯಾಗಿ ಬಲಿಷ್ಠ ಬಲಾಢ್ಯ ತಂಡದ ಗುರುತನ್ನು ಕಂಡುಕೊಳ್ತಾ ಇದೆ. ದಿನದ ಪಂದ್ಯಾಟದಲ್ಲಿ 2 ಪಂದ್ಯಾಟವನ್ನು ಆಡ್ತಿರ್ತಕ್ಕಂಥ ತಂಡ ಕಡಲ ತೀರದ ಉಡುಪಿ ಪರಿಸರದ ಆಟಗಾರರು ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಬೀಸುವ ಪ್ರಯತ್ನವನ್ನು ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ವೈಫಲ್ಯತೆಯನ್ನು ಕಾಣ್ತಾ ಇದೆ. ಹಂತಲ್ಲಿ ಕೂಡ ಲಾಂಗ್ ಆಫ್ ಕ್ಷೇತ್ರ ರಕ್ಷಣೆ ಮುಂದುವರಿತಾ ಇದ್ದಾರೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಂಡು ಸುಲಭದ ಓಟಗಳ ಪೂರೈಕೆಯನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತವು ಕೂಡ 2ಕ್ಕೆ ತಲುಪ್ತಾ ಇದೆ. ಕೃಷ್ಣ 3ನೇ ಚೆಂಡಿಗೆ ಮತ್ತೆ ಕೂಡ ಸ್ಟ್ರೈಕ್ ಬದಲಿಸುವ ಪ್ರಯತ್ನಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತಾ ಇದ್ದಾರೆ. ಬಿಗ್ ಶಾಟ್ ಮ್ಯಾಕ್ಸಿಮಮ್ 6 ಅನ್ನು ದಾಖಲಿಸಿಕೊಂಡಿತಾ ಇದ್ದಾರೆ. ಯಶಸ್ವಿ ಒಂದು ಹೊಡೆತ. ಹಾಸಿಮ್ ಬೆರೋಸಿನ ಒಂದು ಲೆಕ್ಕಾಚಾರವನ್ನು 4ನೇ ಚೆಂಡಿನಲ್ಲಿ ದಾಖಲಿಸುವ ಮುಖ್ಯವಾಗಿಯೂ ಕೂಡ ಮೊದಲ 6 ಕೂಡ ಅಂಕಣ ಭಾಗದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಬ್ಲಾಕ್ ಪ್ಯಾಂಥರ್ಸ್ ಆಟಗಾರ ಹಾಸಿಮ್ 6 ಅನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮೊತ್ತವು ಕೂಡ 6 ಮುಖ್ಯವಾಗಿ 8 ಓಟವನ್ನು ದಾಖಲಿಸ್ತಾ ಇದೆ ಬ್ಲಾಕ್ ಪ್ಯಾಂಥರ್ಸ್. ಬ್ಲಾಕ್ ಪ್ಯಾಂಥರ್ಸ್ ನಾಗಾವರದ ತಂಡ ಮೊದಲ 2 ಬಿರುಸಿನ ಆಟಗಾರರು ಉತ್ತಮ ರೀತಿಯಿಂದ ಪಂದ್ಯಾಟದ ಸೂಚನೆ ನೀಡುತ್ತಾ ಇದ್ದಾರೆ. 4 ಚೆಂಡಿನಲ್ಲಿ 8 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಕೆವಿಆರ್ ಕಪ್ ಬಹಳಷ್ಟು ಉತ್ತಮ ರೀತಿಯಾಗಿ ಜರುಗುತ್ತಾ ಇದೆ. ಜೂನಿಯರ್ ಟ್ರೋಫಿಯ ಹೋರಾಟ ಈ ಪಂದ್ಯಾಟದ ವೀಕ್ಷಣೆಯಲ್ಲಿರ್ತಕ್ಕಂಥ ಈ ಭಾಗದ ಎಲ್ಲ ಪ್ರೇಕ್ಷಕರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಬೇರೋಸಿನ ಹೊಡೆತ ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಭರ್ಜರಿ ಪ್ರಯತ್ನಗಳು ಮುಂದುವರಿತಾ ಇದೆ. ಚೆಂಡು ಸೀಮಾರೇಖೆ ಹಂತದಲ್ಲಿ ಕ್ರಮಿಸ್ತಾ ಇದ್ದಾರೆ. 6 ಬ್ಯಾಕ್ ಟು ಬ್ಯಾಕ್ ಭರ್ಜರಿ ಹೊಡೆತಗಳ ಮುಖ್ಯವಾಗಿ ರಂದಾಣೆ ಲೆಕ್ಕಾಚಾರಗಳು. ಕೊನೆಯ ಚೆಂಡು ರಿವರ್ಸ್ ಶಾಟ್ ಪ್ರಯತ್ನವನ್ನು ದಾಖಲಿಸುವ ಹಂತದಲ್ಲಿ ಕೃಷ್ಣ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ ಪವರ್ ಪ್ಲೇನ ಓವರ್ ಕೃಷ್ಣ ಮುಕ್ತಾಯವನ್ನು ದಾಖಲಿಸಿದ್ರು. ಮೊದಲ ಓವರ್ನಲ್ಲಿ 14 ಓಟಗಳಿಗೆ ಕೃಷ್ಣ ಅವಕಾಶವನ್ನು ಮಾಡಿಕೊಡುತ್ತಾ ಇದ್ದಾರೆ. ಪವರ್ ಪ್ಲೇನಲ್ಲಿ ಬಹಳಷ್ಟು ಉತ್ತಮ ಅಡ್ಡಿಪಾಯವನ್ನು ಕಂಡುಕೊಳ್ತಾ ಇದೆ ಬ್ಲಾಕ್ ಪ್ಯಾಂಥರ್ಸ್ ನಾಗಾವರದ ಆಟಗಾರರು. ಇವೇ ಪ್ರತಿಭೆಗಳು ಬಹಳಷ್ಟು ಉತ್ತಮ ರೀತಿಯಲ್ಲಿ ಒಂದು ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. 4 ದಿನಗಳ ಕಾಲದ ಹಗಲು ರಾತ್ರಿಯ ಒಂದು ಕೆವಿಆರ್ ಕಪ್ನ ಹೋರಾಟವೂ ಕೂಡ ಜೂನಿಯರ್ ಟ್ರೋಫಿಯ ಹೋರಾಟವೂ ಕೂಡ ಕರುನಾಡಿನಲ್ಲಿ ಪ್ರಪ್ರಥಮ ಬಾರಿಗೆ ದಾಖಲೆಯನ್ನು ಕಂಡಿರ್ತಕ್ಕಂಥ ಇತಿಹಾಸವನ್ನು ಸೃಷ್ಟಿಯನ್ನು ಕಂಡಿರ್ತಕ್ಕಂಥ ಒಂದು ಪಂದ್ಯಾಕೂಟವೂ ಕೂಡ ಕೆವಿಆರ್ ಕಪ್ 2025. ಹೊಸಬಾಗಲು ದುರ್ಗೇಶ್ ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವೈಲ್ಡ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾಸ್ಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತವು ಕೂಡ 15ಕ್ಕೆ ತಲುಪ್ತಾ ಇದೆ. 15.
ದುರ್ಗೇಶ್ ಹೆಸರಿನ ಚೆಂಡು ಷೋಡಕ್ಷ ಗಮಸಲ್ಲಿ ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಾಲು ಹೊನಂತಲ್ಲಿ ರನ್ನಿಂಗ್ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಐತ ನಡುವೆ ಮೊದಲ ವಿಕೆಟ್ಸ್ ಅನ್ನು ಕೂಡ ಕಳ್ಕೊಳ್ತಾ ಇದೆ ಬ್ಲಾಕ್ ಪ್ಯಾಂಥರ್ಸ್. ನಾಗಾವರದ ಆಟಗಾರನ ಮೊದಲ ವಿಕೆಟ್ ಅನ್ನ ಪಡಿತಾ ಇದ್ದಾನೆ ದುರ್ಗೇಶ್. ಮೊದಲ ವಿಕೆಟ್ಸ್ ನ ಪತನದ ಬಳಿಕ ಹೊಸ ಬ್ಯಾಟರ್ ಫಹಾದ್ ಅಂಕಣ ಒಳಭಾಗದ ಎಂಟನ್ನ ಪಡಿತಾ ಇದ್ದಾರೆ. ಅದ್ಯಾವ ರೀತಿ ಜವಾಬ್ದಾರಿಯ ಪಂದ್ಯಾಟವನ್ನು ಆಡ್ತಾರೆ ಬ್ಲಾಕ್ ಪ್ಯಾಂಥರ್ಸ್ ನ ಮೂರನೇ ಕ್ರಮಾಂಕದ ಆಟಗಾರ. ಈ ಪಂದ್ಯಾಟದ ಸಂಪೂರ್ಣ ನೇರ ಪ್ರಸಾರದ ಚಿತ್ರೀಕರಣ ವಿತರಣೆ ಮಾಡಿಕೊಳ್ತಾ ಇದೆ PR ಸ್ಪೋರ್ಟ್ಸ್ ಮತ್ತು CR7 ಅಫಿಷಿಯಲ್ ಲೈವ್ ಯೂಟ್ಯೂಬ್ ಮುಖೇನವಾಗಿ ಬಹಳ ಉತ್ತಮ ರೀತಿಯಾಗಿ ಚಿತ್ರೀಕರಣ ವಿತರಣೆ ಮಾಡಿಕೊಳ್ತಾ ಇದೆ. ಸಂಸ್ಥೆಯು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಹೊಸ ಬ್ಯಾಟರ್ ರಿವರ್ಸ್ ಶಾಟ್ ಅನ್ನು ದಾಖಲಿಸುವ ಹಂತದಲ್ಲಿ ಕೇವಲ ಒಂದರ ಸೇರ್ಪಡೆಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಮುಖೇನವಾಗಿ ರನ್ನಾಣೆ ಕೂಡ 16ಕ್ಕೆ ತಲುಪ್ತಾ ಇದೆ. ಸುಂದರತೆ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ತನ್ನಡುವೆ ದುರ್ಗೇಶ್ ಶೋಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಅನ್ನು ದಾಖಲಿಸಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎರಡನೇ ಓವರ್ನಲ್ಲಿ ಮೂರನೇ ಚೆಂಡಿನ ಮುಕ್ತಾಯ. 3 ಚೆಂಡುಗಳ ಪಂದ್ಯಾಟ ಎರಡನೇ ಓವರ್ನಲ್ಲಿ ಬಾಕಿ. ನಾಲ್ಕನೇ ಚೆಂಡು ಬಹಳ ಉತ್ತಮ ಹಂತದಲ್ಲಿ ವಾರ್ಡ್ ಬಾಲ್ಗಳ ಸೋಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಸೋಟಗಳ ಸೇರ್ಪಡೆ ಉಚಿತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಖಾತೆಯು ಕೂಡ ಈ ಹಂತದಲ್ಲಿ 17 ಓಟವನ್ನು ತಲುಪ್ತಾ ಇದೆ. ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಹೊಡೆತಗಳು ದಾಡಿಗೆ ಲಭಿಸ್ತಾ ಇಲ್ಲ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸದ್ಯದ ಹಂತದಲ್ಲಿ ಫಹದ್ ಕೂಡ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಹಾಸಿಫ್ ಸ್ಟ್ರೈಕರ್ನ ಪಡಿತಾ ಇದ್ದಾರೆ. ಬಿರುಸಿನ ಸಿಕ್ಸರ್ ಹಂತದಲ್ಲಿ ಅವಳಿ ಸಿಕ್ಸರ್ ಅನ್ನು ದಾಖಲಿಸಿದ ಆಟಗಾರ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು ದಾಖಲಿಸಿದ ಆಟಗಾರ. 2 ಚೆಂಡುಗಳ ಪಂದ್ಯಾಟ ಬಾಕಿ. 5ನೇ ಸೆತ ರಿವರ್ಸ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಈತ ನಡುವೆ ಕ್ಷೇತ್ರ ರಕ್ಷಣೆ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಈತ ನಡುವೆ ಕೂಡ ಪರ್ಫೆಕ್ಟ್ ಆಟಗಾರನ ವಿಕೆಟ್ ಅನ್ನು ಪಡಿತಾ ಇದ್ದಾರೆ. ಆಸಿಮ್ ಪಂದ್ಯಾಟದ ವಾಪಸಾತಿಯನ್ನು ಕಾಣಬೇಕಾಗ್ತದೆ. ಬೆರೋಸಿನ ಆರಂಭಿಕ ಹಂತದಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಆಟಗಾರನ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಹೊಸ ಬ್ಯಾಟರ್ ಅಂಕಣ ಒಳಭಾಗದ 8 ಪಡಿತಾ ಇದ್ದಾರೆ. ಬ್ಲಾಕ್ ಪ್ಯಾಂಥರ್ಸ್ ನ ಪರವಾಗಿ ಆದರ್ಶ್ 8 ಪಡಿತಾ ಇದ್ದಾರೆ. ಬೇಸದ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ನೇರದ ಹಂತದ ಹೊಡೆತ ಹೈಲೆಫ್ಟೆಡ್ ಆಗಿ ಕಾಣ್ತಾ ಇದೆ. ಸುಲಭದ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಮತ್ತು ವಿಕೆಟ್ಸ್ ಪತನ. ಬಂದ ಹಾದಿಯಲ್ಲಿ ಸೋಂಕವಿಲ್ಲದ ವಾಪಸಾತಿಯನ್ನು ಕಾಣ್ತಾ ಇದ್ದಾರೆ. ಆದರ್ಶ್ ಯಾವುದೇ ರೀತಿಯ ಓಟವನ್ನು ದಾಖಲಿಸ್ತಾ ಇಲ್ಲ. ಸದ್ಯದ ಹಂತದಲ್ಲಿ ಪಂದ್ಯದ ನಿರ್ಗಮವನ್ನು ಕಾಣ್ತಾ ಇದ್ದಾರೆ. Ati
ಆಟಗಾರ ಹೊಸ ಬ್ಯಾಟರ್ ಉಮ್ರಾಜ್. ಯುವ ನಾಯಕ ಉಡುಪಿ ಆಟಗಾರರು ಬಹಳ ಶೋತಮಯದ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. 3ನೇ ಓವರ್ ಹಂತದಲ್ಲಿ ಸಾಗರ್ ಮೊದಲ ಚೆಂಡಿಗೆ ವಿಕೆಟ್ ಅನ್ನು ಪಡಿತಾ ಇದ್ದಾರೆ. ಪಾಯಿಂಟ್ ತಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೇರ್ಪಡೆ ಹಂತದಲ್ಲಿ ಒಂದರ ಸೇರ್ಪಡೆ ಕಂಡುಕೊಳ್ತಾ ಇದೆ. ಒಂದು ಓಟಗಳ ಮುಖ್ಯವಾಗಿ ರಂದಾಣೆ ಕೂಡ ಹೆಚ್ಚಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಉಮ್ರಾಜ್ ಓಟವನ್ನು ದಾಖಲಿಸಿದ್ರು. ತಂಡದ ಮೊತ್ತವು ಕೂಡ 19ಕ್ಕೆ ತಲುಪ್ತಾ ಇದೆ. ಶಾಟ್ ಹೈ ಲೆಫ್ಟ್ ಆಗಿ ಕಾಣ್ತಾ ಇದೆ. ಪರ್ಫೆಕ್ಟ್ ಶಾಟ್ ಅಂತ ಬರ್ತಾ ಇಲ್ಲ. ಈ ಪಂದ್ಯಾಟದ 3ನೇ ಕ್ಯಾಚ್ ಅನ್ನ ಬಾಲು ಪಡ್ಕೊಳ್ತಾ ಇದ್ದಾರೆ. ಬಾಲು ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 20 8 ವಿಕೆಟ್ಗಳ ನಷ್ಟವನ್ನ ಕಾಣ್ತಾ ಇದೆ ಬ್ಲಾಕ್ ಪ್ಯಾಂಥರ್ಸ್. ನಾಗಾಬರ ನಾಟಕೀಯ ಕುಸಿತವನ್ನ ಕಾಣ್ತಾ ಇದ್ದಾರೆ. ದಿಢೀರ್ ಕುಸಿತವನ್ನ ಕಾಣ್ತಾ ಇದೆ ತಂಡ. ರಂದಾಣೆ ಲೆಕ್ಕಾಚಾರವನ್ನ ಮುಂದುವರಿಸ್ತಾ ಇಲ್ಲ. ಹೊಸ ಬ್ಯಾಟರ್ ಅಹಮದ್ ಅಂಕನೊಳ ಭಾಗದಲ್ಲಿ ಸರ್ ನೋಡಿ, ಅಲ್ಲಿ ಜೈ ಭೀಮ್ ಟೀಮ್ ಅವರು ಬೌಂಡ್ರಿ ಲೈನ್ ಇಂದ ಹೊರಭಾಗಕ್ಕೆ ಇರಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ. ಜೈ ಭೀಮ್ ಟೀಮ್
ಸರ್ ನೋಡಿ, ಜೈ ಭೀಮ್ ಟೀಮ್ ಅವರಿಗೆ ಕೇಳಿಸ್ತಾ ಇದೆಯಾ? ಸರ್ ಎಲ್ಲರೂ ಬೌಂಡ್ರಿ ಹೊರಗಡೆ ಇರಬೇಕಲ್ಲಿ, ದಯವಿಟ್ಟು ಗಮನಿಸ್ಕೊಳ್ಳಿ. ಕವರ್ಸ್ ಅಲ್ಲಿ ಕ್ಷೇತ್ರ ರಕ್ಷಣೆ ಅಡಚಣೆ ಮಾಡಬೇಡಿ ಮಕ್ಕಳೇ. ನೋಡಿ ಅಲ್ಲಿ ದುರ್ಗೇಶ್ ಬಳಿಕ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ ಚೆಂಡು ವಿಕೆಟ್ ಬಳಿಕ ಡಾಟ್ ಬೇಸೊಂದ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಜವಾಬ್ದಾರಿತ ಮುಖ್ಯವಾಗಿ ಎಸ್ಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ ಯುವ ನಾಯಕ ಉಡುಪಿ ಆಟಗಾರರು, ಕಡಲ ತೀರದ ಆಟಗಾರರು. ಅಂತಿಮ 6 ಚೆಂಡಿನ ಒಂದು ಪಂದ್ಯಾಟ ಬಾಕಿ ಉಳಿದಿದೆ. ರೋಹನ್ ಬಳಸ್ತಾ ಇದ್ದಾರೆ. ಮೊದಲ ಚೆಂಡಲ್ಲಿ 1 ಓಟಗಳಿಗೆ ರೋಹನ್ ಅವಕಾಶವನ್ನು ಮಾಡಿಕೊಟ್ರು. 22ರಲ್ಲಿ ಪಂದ್ಯಾಟ 22. ಕಳ್ಕೊಳ್ತಾ ಇದೆ. 9 ವಿಕೆಟ್ ನಷ್ಟವನ್ನ ಕಾಣ್ತಾ ಇದೆ. ಅಂತಿಮ 4 ಚೆಂಡಿನ ಪಂದ್ಯಾಟ ಮಾತ್ರ ಬಾಕಿ. ಬೇಸೊಂದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಇತ್ತ ನಡುವೆ ಕೂಡ ಒಂಟಿ ಓಟದ ಸೇರ್ಪಡೆ, ಸಿಂಗಲ್ ಡಿಕ್ಲೇರ್ ಏರಿಯಾ. ಒಂದು ಓಟವನ್ನು ದಾಖಲಿಸಿದ್ರು. ತಂಡದ ಮೊತ್ತವು ಕೂಡ 24ಕ್ಕೆ ತಲುಪ್ತಾ ಇದೆ. ಬಹಳ ಶೋತಮರ್ದ ಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಯುವ ನಾಯಕ ಗಂಗಾವತಿ. ಸುಂದರ ತಂದು ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆ. ಕೊನೆಯ ಚೆಂಡಿನ ಪಂದ್ಯಾಟ ಮಾತ್ರ ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 24. ಬೇಸೋನ ಪ್ರಯತ್ನದ ಹಂತದಲ್ಲಿ ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. ಎದರಿಸಿದ 30 ಚೆಂಡುಗಳಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ನಾಗಾವರ ತಂಡ 24 ಓಟವನ್ನು ದಾಖಲಿಸ್ತಾ ಇದೆ. 25ರ ಒಂದು ಟಾರ್ಗೆಟ್ ಎದುರಾಳಿ ತಂಡ ಯುವ ನಾಯಕ ಗಂಗಾವತಿ ತಂಡಕ್ಕೆ ನೀಡುತ್ತಾ ಇದೆ. ಮೊದಲ ಓವರ್ನಲ್ಲಿ 14
ಶಮನ ಮಾಡಿಕೊಡ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ ಸದ್ಯದ ಹಂತದಲ್ಲಿ ಮೊದಲ ಡಾಟ್ ಬಾಲ್ ಅನ್ನು ಕೂಡ ದಾಖಲಿಸ್ತಾ ಇದ್ದಾರೆ. 3ನೇ ಚೆಂಡಿನಲ್ಲಿ ಮೋಹಿನ್. CR7 ಕ್ಯಾಮರಾಮ್ಯಾನ್ ಗಳ ಕೈಚಳಕ ನಡೀತಾ ಇದೆ. ಶಾರ್ಟ್ ಲಾಂಗ್ ಅನ್ನದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಕೂಡ 4ಕ್ಕೆ ತಲುಪ್ತಾ ಇದೆ. ತಟ್ಟಿ ಮುಟ್ಟುವ ಪ್ರಯತ್ನಗಳು ನಡೀತಾ ಇದೆ. ಸುಂದರತೆ ಓಟಗಳ ಪೂರೈಕೆಯನ್ನು ದಾಖಲಿಸ್ತಾ ಇದ್ದಾರೆ. ಜವಾಬ್ದಾರಿತ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಈ 4 ದಿನಗಳ ಕಾಲದ ಪಂದ್ಯಾಕೂಟಕ್ಕೆ ಶುಚಿ ರುಚಿಯಾದ ಭೋಜನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂತಹ ಸಂಸ್ಥೆಯು ಕೂಡ ತಿರುಮಲ ಕ್ಯಾಟರಿಂಗ್ಸ್ ಬೆಂಗಳೂರು KBR ಕಪ್ಪಿನ ಪರವಾಗಿ ತಮಗೂ ಕೂಡ ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಈ ನಡುವೆ ಎಸೆತಕ್ಕಂಥ ಚೆಂಡು ವೈಡ್ ಬಾಲ್ಗಳ ಸೂಚನೆ ನೀಡ್ತಾ ಇದ್ದಾರೆ ತೀರ್ಪುಗಾರರು. ಎಕ್ಸ್ಟ್ರಾ ಸೋಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 7ಕ್ಕೆ ತಲುಪ್ತಾ ಇದೆ. ಆರಕ್ಕೆ ತಲುಪ್ತಾ ಇದೆ. ಕ್ಷಮೆ ಇರಲಿ. ಸ್ಕ್ವಾಡ್ ಲೈನ್ ನಲ್ಲಿ ಬೀಸುವ ಪ್ರಯತ್ನವನ್ನು ಮಾಡಿದ್ರು. ಓಟಗಳ ಸಂಖ್ಯೆ 1ರ ಪೂರೈಕೆ. ನಿಧಾನಗತಿಯಲ್ಲಿ ರಂದಾಡೆ ಮೊದಲ ಓವರ್ನಲ್ಲಿ ಕಾಣ್ತಾ ಇದ್ರೆ ಒಬ್ಬರು ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಪವರ್ ಪ್ಲೇನ 6 ಚೆಂಡುಗಳಲ್ಲಿ ಮೋಹಿನ್ 7 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 7 ಲಾಸ್ ಆಫ್ ವಿಕೆಟ್ಸ್. ಸಂಸ್ಥೆಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ತಿರುಮಲ ಕ್ಯಾಟರಿಂಗ್ ಬೆಂಗಳೂರು ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಿಹಿ ರುಚಿಯಾದ ಭೋಜನದ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದೆ. ಮೊತ್ತವು ಕೂಡ ಹೋರಾಟದಲ್ಲಿ ಸಾಗ್ತಾ ಇದೆ. ಮಾಡಿದ್ರು ಒಂದು ಓಟಗಳ ಅದೆಷ್ಟು ಪಿಚ್ತಲ್ ಸೇರ್ಪಡೆಯು ಕೂಡ ಎದುರಿಸಿದ 2ನೇ ಚೆಂಡಿನಲ್ಲಿ ದಾಖಲಿಸಿದ್ರು. ಮೊತ್ತವು ಕೂಡ ಆರಂಭಿಕ ಕೊಡ್ತಾ ಇದೆ. 10 ಓಟವನ್ನು ದಾಖಲಿಸ್ತಾ ಇದೆ.
ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಕೊನೆಯ ಚೆಂಡು ಕೂಡ ಜಾಣ್ಮೆಯ ಆಟ. ನೇರ ತಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರ್ಶ್. ಕಡಿವಾಣವನ್ನು ತೋರ್ಪಡಿಸ್ತಾ ಇದ್ದಾರೆ. ಎರಡನೇ ಓವರ್ನಲ್ಲಿ ಉಳಿತಾ ಇದೆ ಒಂದು ಪಂದ್ಯಾಟವನ್ನ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. 25ರ ಒಂದು ಟಾರ್ಗೆಟ್ನ ಹಂತದಲ್ಲಿ 11 ಓಟವನ್ನು ದಾಖಲಿಸ್ತಾ ಇದ್ದಾರೆ ಯುವ ನಾಯಕ. ಸ್ಕೋರ್ 11. ಜಯಕ್ಕಾಗಿ ಇನ್ನೂ ಕೂಡ 18 ಚೆಂಡಿನ ಮುಂದೆ 14 ಓಟವನ್ನು ದಾಖಲಿಸಬೇಕಾಗ್ತದೆ. 18 balls 14 runs ನೀಡ್. ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ ಬಳಿಕ ಮುದಸ್ಸಿರ್. ಈತ ನಡುವೆ ವೈಡ್ ಬಾಲ್ ಪ್ಲಸ್ ಒಂದು ಓಟಗಳ ಸೇರ್ಪಡೆ, 2ರ ಎಕ್ಸ್ಟ್ರಾ ಸೇರ್ಪಡೆನ ಕಾಣ್ತಾ ಇದೆ. ಉಚಿತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಫಹದ್. ಎಸ್ಗಾರಿಕೆಯನ್ನು ಮುಂದುವರಿಸಿರ್ತಕ್ಕಂಥ ಬೌಲರ್ ಕೂಡ. ಈತ ನಡುವೆ ಮತ್ತೆ ಡಾಟ್ ಬಾಲ್. ಮೊದಲ ಹಂತದಲ್ಲಿ ಎಕ್ಸ್ಟ್ರಾಸ್ ಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಫಹದ್ ಬಳಿಕದ ಚೆಂಡು ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. SSC ದಾಖಲೆಯ ಪಂದ್ಯಾಕೂಟದ ಗುರುತನ್ನು ಕಂಡಿರ್ತಕ್ಕಂಥ KVR ಕಪ್ 2025 ಬೇಸದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲಾಂಗ್ ಆಫ್ ನಡುವಣ ಹಂತದಲ್ಲಿ ಬೌಂಡರ್ ಅಟ್ಟಾಯಿಸಿದ್ರು. ಓಟಗಳಿಗೆ ಕೇವಲ 1ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸುಂದರತೆ ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಹುಸೈನ್. ಬೌಂಡರಿ ಅನ್ನು ಉಳಿಸ್ತಾ ಇದ್ದಾರೆ. ರಂದಾಣೆಯು ಕೂಡ 14ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 11ರ ಅವಶ್ಯಕತೆ. ಓಟವನ್ನು ದಾಖಲಿಸಿದ್ರು. ಪಾಯಿಂಟ್ ಬಳಿ ಚುರುಕಿನೊಂದು ಓಟವನ್ನು ದಾಖಲಿಸಿದ್ರು. ಅನು ಮತ್ತು ಮುದಸ್ಸಿರ್ ಜೋಡಿ ಜೊತೆಯಾಟವನ್ನು ಮುಂದುವರಿಸ್ತಾ ಇದ್ದಾರೆ ಯುವ ನಾಯಕ ಗಂಗಾವತಿಯ ಪರವಾಗಿ. ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಹೊಡೆತಗಳನ್ನು ಬೀಸ್ತಾ ಇಲ್ಲ. ಸ್ಕೋರ್ ಲೆಗ್ ಅಂಚಿನಲ್ಲಿ 1ರ ಸೇರ್ಪಡೆ ಮುದಸ್ಸಿರ್ ದಾಖಲಿಸ್ತಾ ಇದ್ದಾರೆ. 16ಕ್ಕೆ ತಲುಪ್ತಾ ಇದೆ. 16 ಕೊನೆಯ 2 ಚೆಂಡು ಬಾಕಿ ಉಳಿತಾ ಇದೆ. 5ನೇ ಎಸೆತ. ಓಟಗಳು ಬರ್ತಾ ಇಲ್ಲ. ಫಹದ್ ಇದರ ನಡುವೆ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಕೊನೆಯ ಒಂದು ಚೆಂಡು ಬಾಕಿ 3ನೇ ಓವರ್ನಲ್ಲಿ. ಭರ್ಜರಿ ಹೊಡೆತ ನೆರದ ಪ್ರಯತ್ನವನ್ನು ದಾಖಲಿಸಿದ್ರು. ಕೇವಲ 1ರ ಸೇರ್ಪಡೆಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಓವರ್ ಮುಕ್ತಾಯ. 18 ಚೆಂಡುಗಳ ಪಂದ್ಯಾಟದ ಬಳಿಕ 17 ಓಟವನ್ನು ದಾಖಲಿಸ್ತಾ ಇದೆ. ಜಯಕ್ಕಾಗಿನ್ನೂ 8 ಓಟಗಳು ಬರಬೇಕಾಗ್ತದೆ. 12 ಎಸೆತಗಳು ಕೂಡ ಬಾಕಿ ಉಳಿತಾ ಇದೆ. ಅಂತಿಮ 6 ನಿಮಿಷ ಬಾಕಿ ಇದೆ. ಗಮನಿಸಿಕೊಳ್ಬೇಕು. 2 ಓವರ್ನ ಮುಕ್ತಾಯವನ್ನು ತೋರ್ಪಡಿಸಬೇಕಾಗ್ತದೆ. ಲಾಸ್ಟ್ 6 ಮಿನಿಟ್ಸ್ ಮ್ಯಾಚ್.
ಚೆಂಡು ಕ್ರಮಿಸ್ತಾ ಇದೆ. 2 ಓಟದ ಲಾಭವನ್ನ ಕೂಡ ಪಡ್ಕೊಳ್ತಾ ಇದೆ. ತಂಡ ಮೊತ್ತ 19. ಶಕತೆ 6 ಓಟಗಳು ಬರಬೇಕಾಗ್ತದೆ. 11 ಎಸೆತಗಳು ಬಾಕಿ ಉಳಿತಾ ಇದೆ. 11 balls left, 6 runs lead. ಮುಂದಿನ ಪಂದ್ಯಾಟವನ್ನು ಆಡುವಂತ 2 ಬೆರಸಿನ ತಂಡಗಳು ರೆಡಿ ಇರಬೇಕು ನೋಡಿ. ಎರಡನೇ ಚೆಂಡು ಗೋಟದ ಹಿಂಬದಿ ಹಂತದಲ್ಲಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸಿಂಗಲ್ ಡಿಕ್ಲೇರ್ಡ್. ಸುಂದರತೆ ಹೊಡೆತ ಗವಾಸ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣ ವೈಫಲ್ಯತೆ. 1 bounce to boundary, ಲಕ್ಕಿ ಬೌಂಡ್ರಿ. ಮೊದಲ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಮ್ಯಾಚ್ ಟೈ ಆಗ್ತಾ ಇದೆ. 1 ಅವಶ್ಯಕತೆ. ಲೆಫ್ಟ್ ಮೊದಲ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನ ಮಾಡಿದ್ರು. ಸಿದ್ಧಗಂಧ ಚೆಂಡಿನ ಹಂತದಲ್ಲಿ ಪಂದ್ಯಾಟದ ಜಯವನ್ನು ದಾಖಲಿಸ್ತಾ ಇದೆ ಯುವ ನಾಯಕ ಗಂಗಾವತಿ. ಮ್ಯಾಚ್ ವಿನ್. ಗಂಗಾವತಿಯ ಆಲ್ರೌಂಡರ್ ಆಟಗಾರ